ಈ ವಿಡಿಯೋದಲ್ಲಿ ನಾವು ನೋಡಲಿಕ್ಕಿರೋದು 3D ಕಾಂಪೋಸಿಷನ್ ಯೂಸ್ ಮಾಡಿಕೊಂಡು ನಮಗೆ ಹೇಗೆ ಒಂದು ಆ್ಯನಿಮೇಷನ್ ಕ್ರಿಯೇಟ್ ಮಾಡ್ಬೋದು ಎಂತಾಗಿದೆ. ಸೊ ಅದಕ್ಕಾಗಿ ನನಗೆ ಫಸ್ಟ್ ಆಫ್ ಆಲ್ ಬೇಕಾದದ್ದು ಏನಂದರೆ ಒಂದು ಕಾಂಪೋಸಿಷನ್. ನಾನು ಏನು ಮಾಡ್ತೇನೆ, ಮೇಲೆ ಕಾಂಪೋಸಿಷನ್, ನಂತರ ನ್ಯೂ ಕಾಂಪೋಸಿಷನ್, ಇದರ ನೇಮ್ ಕ್ಯಾರೆಕ್ಟರ್ಸ್ ಎಂದು ಕೊಡ್ತೇನೆ. ಕ್ಯಾರೆಕ್ಟರ್ಸ್ ನಂತರ ವಿಡ್ತ್ ಆ್ಯಂಡ್ ಹೈಟ್ ನಿಮಗೆ ಬೇಕಾದಷ್ಟು ಕೊಟ್ಟರೆ ಸಾಕು. ನಂತರ ಫ್ರೇಮ್ ರೇಟ್, ರೆಸಲ್ಯೂಷನ್, ಡ್ಯೂರೇಷನ್ 10 ಸೆಕೆಂಡ್, ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್, ಇಟ್ಸ್ ಇನಫ್. ನಂತರ ಓಕೆ. ಇಲ್ಲಿ ನಮಗೆ ನೋಡಿದರೆ ಒಂದು ಕಾಂಪೋಸಿಷನ್ ಈಗ ಕ್ರಿಯೇಟ್ ಆಗಿದೆ. ಈಗ ಏನಂದರೆ ನಾನು ಆ್ಯನಿಮೇಷನ್ ಮಾಡೋದು ಸ್ವಲ್ಪ ಕ್ಯಾರೆಕ್ಟರ್ ಇಮೇಜ್ ಯೂಸ್ ಮಾಡಿಕೊಂಡು ನಾನು ಆ್ಯನಿಮೇಷನ್ ಮಾಡೋದು. ಇಲ್ಲಿ ನಾನು ಸ್ವಲ್ಪ ಕ್ಯಾರೆಕ್ಟರ್ಸ್ ಇಮೇಜ್ ಡೌನ್ಲೋಡ್ ಮಾಡಿ ಇಟ್ಟಿದ್ದೇನೆ. ಇದನ್ನು ಗ್ರ್ಯಾಬ್ ಮಾಡಿ ಟೈಮ್ ಲೈನ್ಗೆ ಇಡ್ತೇನೆ. ಈಗ ಏನಂದರೆ ನಾನು ಇದರಲ್ಲಿ ಆ್ಯನಿಮೇಷನ್ ಕೊಡೋದು ಈ ಒಂದು ಕ್ಯಾರೆಕ್ಟರ್ಸ್ಗೆಲ್ಲ. ನಾನು ಆ್ಯನಿಮೇಷನ್ ಕೊಡೋದು ಒಂದು ಕ್ಯಾಮರಾ ಇಟ್ಟು ಆ ಕ್ಯಾಮರಾಗಿರುತ್ತೆ ನಾನು ಮೂಮೆಂಟ್ ಆ್ಯನಿಮೇಷನ್ ಕೊಡೋದು. ಸೊ ಕ್ಯಾರೆಕ್ಟರ್ ಒಂದು ಪೊಸಿಷನಲ್ಲಿ ನಾನು ಪ್ಲೇಸ್ ಮಾಡಿ ನಂತರ ಕ್ಯಾಮರಾಗೆ ಮೂಮೆಂಟ್ ಆ್ಯನಿಮೇಷನ್ ಕೊಡ್ತೇನೆ. ಈಗ ನೋಡಿದರೆ ಎಲ್ಲ ಕ್ಯಾರೆಕ್ಟರ್ಸ್ ಒಂದೇ ಪ್ಲೇಸಲ್ಲಿ ಆಗಿರುತ್ತೆ ಕಾಣೋದು, ಎಲ್ಲ ಜಾಯಿಂಟ್ ಆಗಿರುತ್ತೆ. ನನಗೆ ಈಗ ಅದಕ್ಕೆ ಸ್ವಲ್ಪ ಡಿಸ್ಟೆನ್ಸ್ ಕೊಡಬೇಕು, ಪೊಸಿಷನ್ ಗ್ಯಾಪ್ ಕೊಡಬೇಕು. ಅದಕ್ಕೋಸ್ಕರ ನಾನೇನು ಮಾಡ್ತೇನೆ, ಎಲ್ಲ ಸೆಲೆಕ್ಟ್ ಮಾಡಿ ಇಲ್ಲಿ 3D ಎನೇಬಲ್ ಮಾಡ್ತೇನೆ. ಈಗ ನೋಡಿದರೆ ನಮಗೆ ಎಲ್ಲದಕ್ಕೆ 3D ಎನೇಬಲ್ ಆಗಿದೆ. ನಂತರ ಪೊಸಿಷನ್, ಇದೊಂದು ಕ್ಯಾಪ್ಟನ್ ಅಮೇರಿಕಾ, ಇದಕ್ಕೆ ನಾನು ಸ್ವಲ್ಪ ಜಾಸ್ತಿ ಕೊಡ್ತೇನೆ, 20,000 20,000 ಕೊಡ್ತೇನೆ. ನಂತರ ಥೋರ್, ಇದಕ್ಕೆ ಒಂದು 3,000 ಡಿಸ್ಟೆನ್ಸಲ್ಲಿ ಕೊಡ್ತೇನೆ. 3,000 ಡಿಸ್ಟೆನ್ಸ್ ಮಾಡಿ ಒಂದೊಂದಕ್ಕೆ ಕೊಡ್ತೇನೆ, 17,000. ಅದೇ ಥರ ಸ್ಪೈಡರ್ ಮ್ಯಾನ್ 14,000. ನಂತರ ಇರೋದು ಈ ಒಂದು ಅಯನ್ ಮ್ಯಾನ್ 11,000. ಈ ಒಂದು ಹಲ್ಕ್ 8,000. ಈಗ ನೋಡಿದರೆ ಎಲ್ಲದಕ್ಕೂ ಕೂಡ ನಮಗೆ ಡಿಸ್ಟೆನ್ಸ್ ಕಾಣ್ಬೋದು. ಥೋರ್ ಎನ್ನುವುದು ಸ್ವಲ್ಪ ಸ್ಕೇಲ್ ಜಾಸ್ತಿ ಆಗಿ ನಾನೇನು ಮಾಡ್ತೇನೆ, ಸ್ವಲ್ಪ ಥೋರಿದ್ದು ಸ್ಕೇಲ್ ಸ್ವಲ್ಪ ಡೌನ್ ಮಾಡಿ ಕೊಡ್ತೇನೆ, ಲೈಕ್ ಇಷ್ಟು ಸಾಕು. ಈಗ ಎಲ್ಲದಕ್ಕೆ ನಾನು ಆ್ಯನಿಮೇಷನ್ ಕೊಟ್ಟೆ. ನಂತರ ಕಂಟ್ರೋಲ್ ಎ ಪ್ರೆಸ್ ಮಾಡಿ ಎಲ್ಲ ಸೆಲೆಕ್ಟ್ ಮಾಡ್ತೇನೆ. ಇದನ್ನು ಸ್ವಲ್ಪ ಇಲ್ಲಿ ಹೈಡ್ ಮಾಡಿ ಇಡ್ತೇನೆ, ಆ ಒಂದು ಆ್ಯರೋ ಮಾರ್ಕ್ ಡಿಸೇಬಲ್ ಮಾಡ್ತೇನೆ. ಈಗ ನಾನು ಹೇಳಿದೆ ನಾನು ಕ್ಯಾಮರಾಗಾಗಿರುತ್ತೆ ಪೊಸಿಷನ್ ಆ್ಯನಿಮೇಷನ್ ಕೊಡೋದು. ಸೊ ನಮಗೆ ಒಂದು ಕ್ಯಾಮರಾ ಇಂಪೋರ್ಟ್ ಮಾಡಬೇಕು. ಅದಕ್ಕೋಸ್ಕರ ರೈಟ್ ಕ್ಲಿಕ್, ನ್ಯೂ, ಒಂದು ಕ್ಯಾಮರಾ, ಈ ಒಂದು ಕ್ಯಾಮರಾ. ಓಕೆ, ಇಲ್ಲಿ ನಮಗೆ ಒಂದು ಕ್ಯಾಮರಾ ಕ್ರಿಯೇಟ್ ಆಯಿತು. ಈಗ ಏನಂದರೆ ಈ ಕ್ಯಾಮರಾಗೆ ನಾನು ಡೈರೆಕ್ಟಾಗಿ ಆ್ಯನಿಮೇಷನ್ ಕೊಟ್ಟರೆ ಅದು ಎಲ್ಲ ಸಿಚುವೇಷನಲ್ಲಿ ಪರ್ಫೆಕ್ಟಾಗಿ ನಮಗೆ ಅದು ಆ್ಯನಿಮೇಷನ್ ಆಗಲ್ಲ. ಅದಕ್ಕೋಸ್ಕರ ನಾನು ಒಂದು ನಲ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೇನೆ. ನಾವು ಆಲ್ರೆಡಿ ಕಲಿತ ಒಂದು ವಿಷಯ ಆಗಿದೆ ನಲ್ ಆಬ್ಜೆಕ್ಟ್. ಇಲ್ಲಿ ರೈಟ್ ಕ್ಲಿಕ್, ನ್ಯೂ, ನಲ್ ಆಬ್ಜೆಕ್ಟ್. ಈ ನಲ್ ಆಬ್ಜೆಕ್ಟನ್ನು ಕ್ಯಾಮರಾದ ಕೆಳಗಿಡ್ತೇನೆ. ನಲ್ ಆಬ್ಜೆಕ್ಟ್ ಅಂದರೆ ಒಂದು ಎಂಟಿ ಆಬ್ಜೆಕ್ಟ್, ಅದು ನಮಗೆ ಕಾಣಲಿಕ್ಕೆ ಆಗಲ್ಲ, ಈ ಥರ ನಮಗೆ ಕಾಣುತ್ತೆ. ಈ ನಲ್ ಆಬ್ಜೆಕ್ಟನ್ನು ನಾನು 3D ಎನೇಬಲ್ ಮಾಡ್ತೇನೆ. ನಂತರ ಏನಂದರೆ ಈ ಒಂದು ಕ್ಯಾಮರಾ ಚೈಲ್ಡ್ ಮಾಡ್ತೇನೆ, ನಲ್ ಆಬ್ಜೆಕ್ಟ್ ಪೇರೆಂಟ್ ಮಾಡ್ತೇನೆ. ಈ ನಲ್ ಆಬ್ಜೆಕ್ಟ್ನ ಚೈಲ್ಡ್ ಅಂದರೆ ಈ ಒಂದು ಕ್ಯಾಮರಾ. ಈ ನಲ್ ಆಬ್ಜೆಕ್ಟ್ ನಾನು ಆ್ಯನಿಮೇಷನ್ ಕೊಡ್ತೇನೆ, ಆಗ ಕ್ಯಾಮರಾ ಕೂಡ ಆ್ಯನಿಮೇಟ್ ಆಗುತ್ತೆ. ಈಗ ಈ ಒಂದು ಕ್ಯಾಮರಾ ಎನ್ನುವ ಈ ಒಂದು ಲೇಯರ್ ಸೆಲೆಕ್ಟ್ ಮಾಡಿ ಇದರ ಪೇರೆಂಟ್ ಲಿಂಕ್ ನಾನೇನು ಮಾಡ್ತೇನೆ ಅಂದರೆ ನಲ್ಲು ಕೊಡ್ತೇನೆ. ನಮ್ಗೆ ಈಗ ನಲ್ಲು ಕೊಡ್ಬೋದು, ಅಲ್ಲ ಅಂದರೆ ನಮ್ಗೆ ಏನು ಮಾಡ್ಬೋದು ಅಂದರೆ ಇದರ ಸೈಡಲ್ಲಿ ನಮಗೆ ಒಂದು ಪೇರೆಂಟ್ ಪಿಕ್ ವೈಪ್ ಅನ್ನೋ ಒಂದು ಸ್ಪೈರಲ್ ಕಾಣುತ್ತೆ. ಇದನ್ನು ಗ್ರ್ಯಾಬ್ ಮಾಡಿ ನಲ್ಲು ಲೇಯರ ಮೇಲೆ ಇಡ್ತೇನೆ. ಈಗ ನೋಡಿದರೆ ಅದು ನಮಗೆ ಪೇರೆಂಟ್ ಆಗಿದೆ. ಈಗ ನನಗೊಂದು ಆ್ಯನಿಮೇಷನ್ ಕೊಡಬೇಕು, ಪೊಸಿಷನ್ ಆ್ಯನಿಮೇಷನ್. ಸೊ ನಲ್ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಪಿ ಪ್ರೆಸ್ ಮಾಡ್ತೇನೆ. ನಂತರ ನಾನು ಈ ಲಾಸ್ಟಾಗಿ ಕೊಟ್ಟಿರೋ ಒಂದು ಕ್ಯಾಪ್ಟನ್ ಅಮೇರಿಕಾ ಅನ್ನುವ ಈ ಒಂದು ಕ್ಯಾರೆಕ್ಟರ್ನ ಇಮೇಜ್, ಇದರ ಪೊಸಿಷನ್ ನನಗೆ ನೋಡಬೇಕು. ಪೊಸಿಷನ್ ಅನ್ನೋದು 20,000 ಕೊಟ್ಟಿದ್ದಾನೆ. ಸೊ ಇಲ್ಲಿ ನಾನು 19,000 ಕೊಡ್ತೇನೆ. ಈಗ ನೋಡಿದರೆ ನಮಗೆ ಈ ಒಂದು ಕ್ಯಾಪ್ಟನ್ ಅಮೇರಿಕಾ ಕಾಣ್ಬೋದು. ಅದೇ ನಾನು ಒಂದು 16,000 ಕೊಡ್ತೇನೆ. ಈಗ ನೋಡಿದರೆ ನಮಗೆ ಈ ಒಂದು ಥೋರ್ ಎನ್ನುವ ಈ ಒಂದು ಕ್ಯಾರೆಕ್ಟರ್ ಇಮೇಜ್ ಕಾಣ್ಬೋದು. ಸೊ ನನಗೆ ಏನಾಗಬೇಕಂದ್ರೆ ಎಲ್ಲರಕ್ಕಿಂತ ಹಿಂದೆ ಹೋಗಬೇಕು. ಸೊ ಇಲ್ಲಿ ಲಾಸ್ಟಾಗಿ ಕೊಟ್ಟದ್ದು 20,000, ನಾನೊಂದು 23,000 ಕೊಡ್ತೇನೆ. 3,000 ಡಿಸ್ಟೆನ್ಸಲ್ಲಿ ಕೂಡ ಇದು ಕೂಡ ನಾನು ಕೊಡ್ತೇನೆ. ನಂತರ ಇಲ್ಲಿ ಒಂದು ಕೀ ಫ್ರೇಮ್, ಫಸ್ಟ್ ಫ್ರೇಮಲ್ಲಿ 23,000 ಕೊಟ್ಟೆ, ಒಂದು ಕೀ ಫ್ರೇಮ್ ಕೂಡ ಕೊಟ್ಟೆ. ನಂತರ ಲಾಸ್ಟ್ ಫ್ರೇಮಲ್ಲಿ ನಾನು ಏನು ಮಾಡ್ತೇನೆ ಅಂದರೆ ಈ ಮೇಲೆ ಕೊಟ್ಟಿರುವ ಲಾಸ್ಟಾಗಿ ಕೊಟ್ಟಿರುವ ಈ ಒಂದು ಹಲ್ಕ್ ಎನ್ನುವ ಕ್ಯಾರೆಕ್ಟರ್ ಇಮೇಜ್, ಇದರ ಪೊಸಿಷನ್ ಅನ್ನೋದು ನಾನು ನೋಡ್ತೇನೆ 8,000. ಸೊ ಇಲ್ಲಿ ನಾನೇನು ಮಾಡ್ತೇನೆ 3,000 ಡಿಸ್ಟೆನ್ಸಲ್ಲಿ ಕೊಡ್ತೇನೆ, 5,000 ಸಾಕು. ಈಗ ನಾನು ಜಸ್ಟ್ ಒಂದು ಪ್ಲೇ ಮಾಡ್ತೇನೆ. ಈಗ ನೋಡಿದರೆ ನಮಗೆ ಈ ಥರ ಒಂದು ಕ್ಯಾಮರಾ ಆ್ಯನಿಮೇಷನ್ ಸಿಕ್ಕಿದೆ. ಓಕೆ, ಈ ಥರ ನಮಗೆ ಏನು ಮಾಡ್ಬೋದು, ಕ್ಯಾಮರಾಗೆ ಒಂದು ಮೂಮೆಂಟ್ ಮಾಡಿ ಕ್ಯಾಮರಾ ಆ್ಯನಿಮೇಷನ್ ಮಾಡ್ಕೋಬೋದು. ಬಟ್ ಏನಂದರೆ ಇದರಲ್ಲಿ ಆ ಕ್ಯಾರೆಕ್ಟರ್ ಎನ್ನುವುದು ನಾನು ಎಲ್ಲಿ ಪ್ಲೇಸ್ ಮಾಡಿಟ್ಟಿದ್ದೀನಿ ಅಲ್ಲೇ ಇರುತ್ತೆ, ಇದು ಮೂವ್ ಆಗೋದು ಈ ಒಂದು ಕ್ಯಾಮರಾಗಿರುತ್ತೆ. ಅದೇ ಥರ ನಮಗೆ ಬೇಕಾದರೆ ಏನು ಮಾಡ್ಕೋಬೋದು, ಇದರ ಸೈಜ್ ನಮಗೆ ಅಡ್ಜಸ್ಟ್ ಮಾಡ್ಕೋಬೋದು. ನಾನು ಸ್ಪೈಡರ್ ಮ್ಯಾನ್ ಸ್ವಲ್ಪ ಸೈಜ್ ಇನ್ಕ್ರೀಸ್ ಮಾಡ್ತೇನೆ, ಸ್ವಲ್ಪ ಕೂಡ ಜಾಸ್ತಿ ಆಗಬೇಕು. ಓಕೆ, ಈ ಥರ ನಮಗೆ ಸೈಜ್ ಎಲ್ಲ ಬೇಕಾದರೆ ನಿಮಗೆ ಇನ್ಕ್ರೀಸ್ ಮಾಡ್ಕೋಬೋದು. ಈಗ ನಮಗೊಂದು ಕ್ಯಾರೆಕ್ಟರ್ ನಮಗೆ ಆ್ಯನಿಮೇಷನ್ ಕೊಟ್ಟಾಯಿತು. ಈಗ ನಮಗೆ ಬ್ಯಾಕ್ಗ್ರೌಂಡ್ ಕಲರ್ ನೋಡಿದರೆ ಒಂದು ಬ್ಲ್ಯಾಕ್ ಕಲರ್ ಇದೆ. ನನಗೆ ಏನಾಗಬೇಕಂದ್ರೆ ಒಂದು ಸ್ಟಾರ್ ಟೈಪಾಗಿ ನನಗೆ ಬ್ಯಾಕ್ಗ್ರೌಂಡ್ ಕಲರ್ ಬೇಕು. ಸೊ ನಮ್ಗೆ ಏನು ಮಾಡುವ, ಒಂದು ಸ್ಟಾರ್ ಟೈಪಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಕೊಡುವ.
ಅದಕ್ಕೋಸ್ಕರ ನನಗೆ ಫಸ್ಟ್ ಬೇಕಾದದೊಂದು ಸೋಲಿಡ್ ಲೇಯರ್. ಒಂದು ಸೋಲಿಡ್ ಲೇಯರ್ ಕ್ರಿಯೇಟ್ ಮಾಡಿ ಆ ಒಂದು ಸೋಲಿಡ್ ಲೇಯರನ್ನು ನಾನು ಬ್ಯಾಕ್ಗ್ರೌಂಡ್ ಆಗಿ ಸ್ಟಾರ್ ಆಗಿ ನಾನು ಕನ್ವರ್ಟ್ ಮಾಡ್ತೇನೆ. ಇಲ್ಲಿ ಎಂಟಿ ಪ್ಲೇಸಲ್ಲಿ ರೈಟ್ ಕ್ಲಿಕ್ ಮಾಡಿ ನ್ಯೂ, ನಂತರ ಒಂದು ಸೋಲಿಡ್ ಲೇಯರ್ ಕ್ರಿಯೇಟ್ ಮಾಡ್ತೇನೆ. ನಮಗೆ ಸ್ಟಾರ್ನ ಕಲರ್ ಎನ್ನುವುದು ವೈಟ್, ಸೊ ನಾನು ಇಲ್ಲಿ ವೈಟ್ ಕಲರ್, ಓಕೆ ದೆನ್ ಓಕೆ. ಈಗ ನೋಡಿದರೆ ನಮಗೆ ಒಂದು ಸೋಲಿಡ್ ಕಲರ್ ಕ್ರಿಯೇಟ್ ಆಗಿದೆ. ಈ ಸೋಲಿಡ್ ಕಲರ್ ಎನ್ನುವುದೀಗ ಎಲ್ಲ ಆಬ್ಜೆಕ್ಟಿಗಿಂತ ಮೇಲ್ಗಡೆ ಆಗಿದೆ ಇದು ಕ್ರಿಯೇಟ್ ಆದದ್ದು. ಸೊ ನಮಗೆ ಬ್ಯಾಕ್ಗ್ರೌಂಡ್ ಎನ್ನುವುದು ಎಲ್ಲಕ್ಕಿಂತ ಕೆಳಗೆ ಆಗಿರುತ್ತೆ ನಮಗೆ ಇರೋದು. ಸೊ ಇದನ್ನು ಗ್ರ್ಯಾಬ್ ಮಾಡಿ ಕೆಳಗಿಡೋಣ. ನೋಡಿದರೆ ನಮಗೆ ವೈಟ್ ಬ್ಯಾಕ್ಗ್ರೌಂಡ್ ಆಗಿರುತ್ತೆ ನಮಗೆ ಕಾಣೋದು. ಈಗ ನಾನು ವೈಟ್ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ನಾನು ಏನು ಮಾಡ್ತೇನೆ ಅಂದರೆ ಇದನ್ನು ಸ್ಟಾರ್ ಆಗಿ ಕನ್ವರ್ಟ್ ಮಾಡ್ತೇನೆ. ಅದಕ್ಕೋಸ್ಕರ ಇರೋ ಆಪ್ಷನ್ ಆಗಿದೆ ಇಲ್ಲಿ ಎಫೆಕ್ಟ್ ಆ್ಯಂಡ್ ಪ್ರೀಸೆಟ್. ಇದಕ್ಕೊಂದು ಎಫೆಕ್ಟ್ ಕೊಟ್ಟು ನಾನಾಗಿರುತ್ತೆ ಇದನ್ನು ಸ್ಟಾರ್ ಆಗಿ ಕನ್ವರ್ಟ್ ಮಾಡೋದು. ಈ ಎಫೆಕ್ಟ್ ಆ್ಯಂಡ್ ಪ್ರೀಸೆಟ್ ಇಲ್ಲಿ ನಿಮಗೆ ಕಾಣೋದಿಲ್ಲ ಅಂದರೆ ಮೇಲೆ ಕಾಣುವ ವಿಂಡೋಗೆ ಕ್ಲಿಕ್ ಮಾಡಿ ಎಫೆಕ್ಟ್ ಆ್ಯಂಡ್ ಪ್ರೀಸೆಟ್ ಎನೇಬಲ್ ಮಾಡ್ಕೋಬಹುದು. ಇಲ್ಲ ನಾನೇನು ಮಾಡ್ತೇನೆ, ನನಗೆ ಬೇಕಾದ ಸ್ಟಾರ್ ಇಲ್ಲಿ CC ಸ್ಟಾರ್ ಬರ್ಸ್ಟ್ ಎನ್ನುವ ಒಂದು ಎಫೆಕ್ಟ್ ಕಾಣುತ್ತೆ ಸಿಮ್ಯುಲೇಷನ್ ಒಳಗಡೆ. ಇದನ್ನು ಗ್ರ್ಯಾಬ್ ಮಾಡಿ ಈ ಒಂದು ವೈಟ್ ಸೋಲಿಡ್ ಅನ್ನುವ ಈ ಒಂದು ಲೇಯರ್ನ ಮೇಲ್ಗಡೆ ಇಡ್ತೇನೆ. ಈಗ ನೋಡಿದರೆ ನಮಗೆ ಆ ಒಂದು ಸೋಲಿಡ್ ಲೇಯರ್ ಸ್ಟಾರ್ ಆಗಿ ನಮಗೆ ಕನ್ವರ್ಟ್ ಆಗಿದೆ. ಈಗ ನಾನು ಪ್ಲೇ ಮಾಡೋ ಸಮಯದಲ್ಲಿ ನಮಗೆ ಕಾಣ್ಬೋದು ಈ ಸ್ಟಾರಿಗೆ ನಮಗೆ ಒಂದು ಮೂಮೆಂಟ್ ಇದೆ. ಸೊ ನನಗೆ ಈ ಸ್ಟಾರ್ಗೆ ಒಂದು ಮೂಮೆಂಟ್ ಅವಶ್ಯಕತೆ ಇಲ್ಲ. ಇದರ ಸ್ಪೀಡ್ ಅನ್ನೋದು 1 ಇರುತ್ತೆ ಇಲ್ಲಿ, ಇದನ್ನು ನಾನು 0 ಮಾಡ್ತೇನೆ. ಈಗ ನಾನು ಪ್ಲೇ ಮಾಡೋ ಸಮಯದಲ್ಲಿ ಈ ಒಂದು ಸ್ಟಾರ್ ಮೂಮೆಂಟು ಆಗ್ತಾ ಇಲ್ಲ. ಅದೇ ಥರ ಇದರ ಡಿಸ್ಟೆನ್ಸಲ್ಲಿ ನಮಗೆ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ನಾನು ಇದರ ಸೈಜ್ ಅನ್ನೋದು ಸ್ವಲ್ಪ ಕಮ್ಮಿ ಮಾಡ್ತೇನೆ, ಇಷ್ಟು ಸಾಕು. ನಂತರ ಇದರ ಸ್ಕ್ಯಾಟರ್ಸ್ ಇಲ್ಲಿ ನಿಮಗೆ ಅಡ್ಜಸ್ಟ್ ಮಾಡ್ಕೋಬೋದು. ಗ್ರಿಡ್ ಸ್ಪೇಸಿಂಗ್ ಕೂಡ ನಿಮಗೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಲೈಕ್ ಇಷ್ಟು. ಈಗ ನಮಗೆ ಸ್ಟಾರ್ನ ಒಂದು ಬ್ಯಾಕ್ಗ್ರೌಂಡ್ ಕೂಡ ಇಲ್ಲಿ ಸಿಕ್ಕಿದೆ. ಸೊ ಇದಾಗಿರುತ್ತೆ ನಮ್ಮ ಕ್ಯಾಮರಾ ಆ್ಯನಿಮೇಷನ್.